ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ದೇವರ ಒಂದು ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರತಿದಿನಲೂ ಪ್ರತಿ ಕ್ಷಣಲೂ ನಮ್ಮ ಜೊತೆಲಿದ್ದು ಕಾದು ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ನ್ಯಾಯ ಗೆದ್ದೇ ಗೆಲ್ಲುತ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ನ್ಯಾಯ ಏನೇ ಆಗಿರ್ಬೋದು, ಆದರೆ ಗೆಲ್ಲುವಂಥದ್ದು ನ್ಯಾಯ ಎಂಬುದಾಗಿ. ಪ್ರೀತಿದ ಮಕ್ಕಳೇ, ಇದಕ್ಕೆ ಅದರವಾಗಿ ದಾವೀದನು ಬರೆದ ಕೀರ್ತನೆ 9ನೇ ಅಧ್ಯಾಯ ಅದು 1ನೇ ವಚನ ನಿಮಗಾಗುತ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ಇಲ್ಲಿ ದಾವೀದನ ಬಗ್ಗೆ ನಾವು ನೋಡೋದಾದರೆ ಈ 1ನೇ ವಚನ ಹಿಡಿದು 20ನೇ ವಚನವರೆಗೂ ನೋಡೋದಾದರೆ, ಇಲ್ಲಿ ನಾವು ಯೋಚಿಸಬೇಕಾದ್ರೆ ಕುಗ್ಗಿದವರ ನ್ಯಾಯಸ್ಥಾಪಕನಾಗಿ ದೇವರು ಸಿಂಹಾಸನದಲ್ಲಿ ಆಸೀಸನಾಗಿದ್ದಾನೆ. ಹೌದು ಪ್ರೀತಿ ಮಕ್ಕಳೇ, ಕುಗ್ಗಿದ ನ್ಯಾಯವಾಗಿ ಆತ ನಮ್ಮನ್ನು ನಡೆಸುವಂಥ ದೇವರು. ಇಲ್ಲಿ 1ನೇ ವಚನ ಹಿಡಿದು 6ನೇ ವಚನ ನಾವು ಗಮನಿಸುವುದಾದರೆ, ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, 2 ರಾಜ್ಯಗಳಿಗೆ ವ್ಯಾಜ್ಯ ಉಂಟಾದಾಗ ಯುದ್ಧಗಳಾಗುತ್ತವೆ. ಅರಸನಾದ ದಾವೀದನು ಅನೇಕ ಯುದ್ಧಗಳನ್ನು ಮಾಡಿದನೆಂದು ನೋಡ್ತೀವಿ. ಮತ್ತು ಅವನು ಯೆಹೋವನನ್ನು ಆಶ್ರಯಿಸಿದ್ದರಿಂದ ಆತನೇ ದೇವರೇ ಕಾರಣ ಎಂದು ದಾವೀದನು ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿದನು. ಹೌದು ಪ್ರತಿ ಮಕ್ಕಳೇ, ದಾವೀದನು ಹೇಳ್ತಾರೆ, ದೇವರೇ, ನೀನು ನನ್ನ ಯುದ್ಧದಲ್ಲಿ ಜಯ ಕೊಟ್ಟಿದ್ದೆ, ಅದಕ್ಕೆ ನಿನಗೆ ನಾವು ಕೃತಜ್ಞತೆ ಹೇಳ್ತೀನಿ ಎಂಬುದಾಗಿ. ಹೌದು ಪ್ರತಿ ಮಕ್ಕಳು, ನಮ್ಮ ಜೀವಿತದಲ್ಲೂ ನಮ್ಮ ಯಾವುದೇ ಸಮಸ್ಯೆ ವೇದನೆ ಇದ್ದರೂ ನಾವು ಗೆಲ್ಲುವಾಗ ನಾವು ಯಾವಾಗಲೂ ದೇವರಿಗೆ ವಂದನೆ ಹೇಳಬೇಕು. ದೇವರೇ, ನಿನಗೆ ಕೃತಜ್ಞತೆ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾರೆ. ಪ್ರತಿ ಮಕ್ಕಳೇ, ಅದೇ ಥರ 7ನೇ ವಚನ ಹಿಡಿದು 12ನೇ ವಚನವನ್ನು ನಾವು ಗಮನಿಸುವುದಾದರೆ, ದೇವರಾದ ಕರ್ತನು ಸಮಸ್ತ ಲೋಕದ ನ್ಯಾಯಪತಿಯಾಗಿದ್ದಾನೆ, ಸಿಂಹಾಸನಾರೂಢನಾಗಿದ್ದಾನೆ. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಆಸ್ತಿವಾರು, ನಿನ್ನ ಸನ್ನಿಧ್ಯ ದೂತರು ಪ್ರೀತಿ ಸತ್ಯಗಳೇ ಎಂಬುದಾಗಿ ದಾವೀದನು ಬರೆದ ಕೀರ್ತನೆ 89ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ. ಆದ ಎಂದು ದಾವೀದನು ಕಂಡುಕೊಂಡಿದ್ದನು, ಈ ಲೋಕದಲ್ಲಿ ದೀನರಿಗೂ ಕುಗ್ಗಿದವರಿಗೂ ಆಶ್ರಯವಿಲ್ಲ, ಅವರು ನ್ಯಾಯ ವಂಚಿಸಿದರು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ 7ನೇ ವಚನ ಹಿಡಿದು 12ನೇ ವಚನವನ್ನು ನೋಡೋದಾದರೆ, ದೇವರು ಕುಗ್ಗಿದವರಿಗೆ ಆಶೆಯು, ಆಪತ್ಕಾಲದಲ್ಲಿ ದುರ್ಗವು ಆಗಿದ್ದಾನೆ ಎಂದು ದಾವೀದನು ಕೀರ್ತಿಸುತ್ತಾನೆ. 13ನೇ ವಚನ ಹಿಡಿದು 14ನೇ ವಚನ ದಾವೀದನ ಪ್ರಾರ್ಥನೆಯಾಗಿದೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನದಲ್ಲಿ ನಾವು ಎಷ್ಟೋ ಜನ ಆಗಿದ್ದಾರೆ. ಅಯ್ಯೋ, ನಾನು ಎಷ್ಟೋ ಒಂದು ಕೇಸ್ಗಳು, ಕೋರ್ಟಲ್ಲಿ ಕೇಸ್ ಇರುತ್ತೆ, ಅಥವಾ ಪರಿಸ್ಥಿತಿ ಸಾಲದ ಒಂದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ದೇವರು ಇರ್ತಾರೆ, ದೇವರು ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡೋರಾಗಿದ್ದಾರೆ. ಪ್ರತಿ ಮಕ್ಕಳೇ, ಅಲ್ಲಿ ಹೇಳ್ತಾರೆ, ಆಶ್ರಯವಿಲ್ಲ, ಅವರು ನ್ಯಾಯ ವಂಚಿತರು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಕುಗ್ಗಿದವರಿಗೆ ಆಶ್ರಯವು, ಆಪತ್ಕದಲ್ಲಿ ದುರ್ಗವು ಆಗಿದ್ದಾನೆ. ಹೊತ್ತು ಮಕ್ಕಳೇ, ಯಾರ್ಯಾರು ಕುಗ್ಗಿದ್ದಾರೆ ಅವರನ್ನು ಆಶ್ರಯಿಸುವಂಥ ದೇವರು. ಅಯ್ಯೋ ದೇವರು, ನನ್ನ ಜೀವಿತದಲ್ಲಿ ನಾನು ಕುಗ್ತಾ ಇದ್ದೀನಿ, ದೇವ್ರು ನಮಗೆ ಆಶ್ರಯವಾಗಿದ್ದಾರೆ. ಹೊತ್ತು ಮಕ್ಕಳು, ಎಂಥ ಪರಿಸ್ಥಿತಿಯಲ್ಲಿದ್ದರೂ ದೇವ್ರು ಜಯ ಕೊಡೋರಾಗಿದ್ದಾರೆ. ಅದೇ ಥರ 15-16 ವಚನ ನೋಡೋದಾದರೆ, ಇನ್ನೊಬ್ಬರ ಕೇಳುವಿಕೆ ಕುಯುಕ್ತಿ ಕಲ್ಪಿಸುವ ದುಷ್ಟರ ಗತಿಯನ್ನು ಇಲ್ಲಿ ಹೇಳಲಾಗಿದೆ. ಯಾಕೋಬನ ಮಕ್ಕಳು ಇದಕ್ಕೆ ದುಷ್ಟಾಂತರಾಗಿದ್ದಾರೆ. ಅವರು ತಮ್ಮ ಸಹೋದರನಾದ ಯೋಸೇಫನ ವಿಷಯದಲ್ಲಿ ಹೊಟ್ಟೆ ಕಿಚ್ಚುಪಟ್ಟರು. ಅವರು ಮೊದಲಿಗೆ ಯೋಸೇಫನ್ನು ನೀರಿಲ್ಲದ ಗುಂಡಿನೊಳಗೆ ಹಾಕಿದರೆ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಯೋಸೇಫನ ಜೀವಿತ ನೋಡೋದಾದರೆ, ಅವ್ರ ಅಣ್ಣ ತಮ್ಮರು ಮೋಸ ಮಾಡಿದ್ರು. ನಮ್ಮ ತಂದೆ ಇವನಿಗೆ ಭಾಳ ಇಷ್ಟಪಡ್ತಾರೆ, ಇವನಿಗೆ ಹೇಗಾದರೂ ಮಾಡಿ ಕೊಲೆ ಮಾಡಬೇಕು, ಆದರೂ ಕೂಡ ಕೊಲೆ ಮಾಡದೆ ಆ ನೀರಿಲ್ಲದಂಥ ಒಂದು ಗವಿಯಲ್ಲಿ ಹಾಕಿ ಆತನಿಗೆ ಮಾರಿಬಿಟ್ಟಿರ್ತಾರೆ. ಬರೀ 20 ಪೈಸೆಗೆ 20 ನಾಣ್ಯಗಳಿಗೆ ಮಾರಿಬಿಡ್ತಾರೆ. ಆ ಥರ ಪರಿಸ್ಥಿತಿಯಲ್ಲಿ ಈ ದಿನಗಳಲ್ಲಿ ಎಷ್ಟೋ ಜನ ತಮ್ಮ ಸಹೋದರ ಆಗಿರ್ಬೋದು, ತಮ್ಮ ಆತ್ಮಿಕ ಜೀವಿತದಲ್ಲಿ
ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ಕೋರ್ಟ್ ಕಚೇರಿಯಿಂದ ನ್ಯಾಯ ಸಿಗದೆ ಕುಗ್ಗಿದ್ದಾರೆ. ಅಯ್ಯೋ, ಅಣ್ಣ ತಮ್ಮನಿಂದ ಎಷ್ಟೋ ವಂಚಿಸ್ತಾ ಇದ್ದಾರೆ. ಆದರೆ ಆ ಥರ ಮಾಡದೆ, ದೇವರೇ ನಿನ್ನಲ್ಲಿ ನಾ ಕುಗ್ಗಿದ್ದೀನಿ, ಆದರೆ ನೀನು ನಮಗೆ ಜಯ ಕೊಡುವಂಥ ದೇವರು, ನೀ ನಮ್ಮನ್ನು ಪ್ರೀತಿಸುವಂಥ ದೇವರು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವ್ರು ಜಯ ಕೊಡ್ತಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕು ಪ್ರೀತಿಯ ಮಕ್ಕಳೇ. ಆತನು ನಮಗೆ ಎಲ್ಲವನ್ನೂ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಮೊದಲು ಹೇಳ್ತದೆ, ಯೆಹೋವನೇ ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ಅವ್ರ ಪ್ರತಿ ಮಕ್ಕಳೇ ನಾವು ಮನಪೂರ್ವಕವಾಗಿ ದೇವರಲ್ಲಿ ಕೊಂಡಾಡಬೇಕೆಂಬುದೇ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ನೋಡುವಾದ್ರೆ ಮಾರಿಬಿಟ್ಟರು, ಆಮೇಲೆ ತಂದೆಯ ಬಳಿ ಯೋಸೇಫನು ಸತ್ತನೆಂದು ಸುಳ್ಳು ಹೇಳಿದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ಥರ 17-18 ವಚನ ನೋಡಿದಾದ್ರೆ, ದುಷ್ಟರು ದೇವರನ್ನು ಅಲಕ್ಷ್ಯ ಮಾಡುವ ಕಾರಣದಿಂದ ಪಾತಾಳಕ್ಕೆ ಇಳಿದು ಹೋಗುವರು, ಆದರೆ ದೀನರ ರಕ್ಷಣೆಯು ಕೆಡುವುದೇ ಇಲ್ಲ. ಹೌದು ಮಕ್ಕಳೇ, ಎಷ್ಟೋ ನಮ್ಮನ್ನು ಯಾರೇ ದ್ವೇಷಿಸಿದ್ರು, ನಮ್ಮನ್ನು ಯಾರೇ ಏನೇ ಇದು ಮಾಡಿದರೂ ಕೂಡ ಅವರಿಂದ ನಮಗೆ ದೂರ ಮಾಡ್ತಾರೆ. ಅವರಿಂದ ನಮಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಜಯ ಕೊಡರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರೀತಿಯ ಮಕ್ಕಳಿಗೆ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಮಹೋನ್ನತಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ದೀನರನ್ನ ನಾವು ಮನಪೂರ್ವಕವಾಗಿ ನಿಮ್ಮನ್ನೇ ಕೊಂಡಾಡ್ತೀವಿ ದೇವರೇ. ಅದ್ಭುತ ಮಾಡುವಂಥ ದೇವರು, ನ್ಯಾಯವನ್ನು ತೀರಿಸುವಂಥ ದೇವರು, ಜಯ ಕೊಡುವಂಥ ದೇವರಾಗಿದೆ ಅಪ್ಪ. ಈ ದಿನಗಳಲ್ಲಿ ಯಾರ್ಯಾರು ಕಷ್ಟ ವೇದನೆಗಳಿದ್ದರೂ ಅವರಿಗೆಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಜಯದಿಂದ ನಡೆಸಪ್ಪ. ದಾವೀದನ ಸಂಗಡಿದ್ದಾಗಿ ಪ್ರತಿಯೊಬ್ಬರ ಸಂಗಡಿದ್ದು ಕಾಪಾಡು ಸ್ವಾಮಿ ಅಂತ ಪ್ರಾರ್ಥಿಸಿದರೆ ಕರುಣಾಮಣಿ ಪ್ರಾರ್ಥನೆ ಕಿರಿಕಾಯಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.